ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಂತ ವ್ಯಾಪಾರಸ್ಥರಿಗೆ ಜಿಬಿಎ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾರಣ ಇವತ್ತು ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ನೋಟಿಸ್ ಕೊಟ್ಟರು ಇಲ್ಲ, ಡೆಡ್ಲೈನ್ ಕೊಟ್ಟರು ಇಲ್ಲ, ಅಂಗಡಿಗಳನ್ನ ತೆರವು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಜಿಬಿಎ ಅಧಿಕಾರಿಗಳೇ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಶೋಕ ಪಿಲ್ಲರ್ ಬಳಿ ತೆರವು ಕಾರ್ಯವನ್ನ ಜಿಬಿಎ ಅಧಿಕಾರಿಗಳು ಸದ್ಯಕ್ಕೆ ಆರಂಭಿಸಿದ್ದಾರೆ. ಫುಟ್ಪಾತ್ ಮೇಲಿದ್ದ ಅಂಗಡಿ ಬೋರ್ಡ್ಗಳನ್ನ ಸದ್ಯಕ್ಕೆ ತೆರವು ಮಾಡ್ತಿದ್ದಾರಂತೆ ಅಧಿಕಾರಿಗಳು. ಫುಟ್ಪಾತ್ ಒತ್ತುವರಿ ಮಾಡಿರುವ ಕೆಲ ಹೋಟೆಲ್ನವರನ್ನ ಕೂಡ ನೋಟಿಸ್ ಕೊಟ್ಟರು, ಡೆಡ್ಲೈನ್ ಕೊಟ್ಟರು, ತೆಗೆದಿಲ್ಲ. ಹಂಗಾಗಿ ಎಲ್ಲವನ್ನ ಕೂಡ ತೆರವು ಮಾಡೋದಕ್ಕೆ ಪಾಲಿಕೆ ಸಿಬ್ಬಂದಿ ಮುಂದಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮನವಿ ಮಾಡಿದ್ರೂ ಕೂಡ ಅವಕಾಶ ನೀಡದೆ ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ ಸಿಬ್ಬಂದಿ. ಈಗ ಜೆಸಿಬಿ ಬಂದು ಘರ್ಜನೆ ಶುರುವಾದಾಗ, ಸ್ಥಳೀಯಕ್ಕೆ ಅಧಿಕಾರಿಗಳ ಸಿಬ್ಬಂದಿ ಬಂದಾಗ ರಂಪಾಟಗಳು ಶುರುವಾಗುತ್ತೆ. ಆದರೆ ಜಿಬಿಎ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ನೋಟಿಸ್ ಕೊಟ್ಟಿದ್ದೀವಿ, 2-3 ಬಾರಿ ಡೆಡ್ಲೈನ್ ಕೊಟ್ಟಿದ್ದೀವಿ, ಮಾಹಿತಿ ಕೊಟ್ಟರು ಕೂಡ ತೆರವು ಮಾಡಿಲ್ಲ ಅಂದಾಗ ಅಲ್ಟಿಮೇಟ್ ಆಗಿ ಜೆಸಿಬಿ ತಂದು ನಾವೇ ತೆರವು ಮಾಡಬೇಕಾಗುತ್ತೆ ಅಂತ ಜಿಬಿಎ ಹೇಳೋದು. ಯೂಶಲಿ ಪಾದಚಾರಿಗಳು ಓಡಾಡಕ್ಕೆ ಅಂತ ಫುಟ್ಪಾತ್ ಇರೋದು. ಬಹುತೇಕ ಕಡೆ ಈಗ ಸಣ್ಣ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಇದೇ ಫುಟ್ಪಾತ್ಗಳ ಮೇಲೆ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾರೆ. ಸ್ಥಳೀಯರ ಆರೋಪ ಇರುತ್ತೆ, ನಮ್ಗೆ ಫುಟ್ಪಾತ್ ಓಡಾಡಕ್ಕಾಗ್ತಾ ಇಲ್ಲ, ಏನು ಮಾಡೋದು, ದಯವಿಟ್ಟು ತೆರವು ಮಾಡಿ, ಕಿರಿಕಿರಿ ಆಗ್ತಾ ಇದೆ ನಮಗೆ ಅಂತ. ಸೊ ಸ್ಥಳೀಯರ ದೂರಿನ ಅನ್ವಯ ಎಲ್ಲೆಲ್ಲಿ ಅನಧಿಕೃತವಾಗಿ ಪಾದಚಾರಿಗಳು ಓಡಾಡುವಂತಹ ಸ್ಥಳದಲ್ಲಿ ನೀವು ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ತೀರಿ ಅಂದರೆ ಅದಕ್ಕೆ ಅವಕಾಶ ಇರಲ್ಲ. ನೀವು ಮನವಿ ಮಾಡಿಕೊಂಡ್ರು ಅಷ್ಟೇ, ಗೋಗರೆದ್ರು ಅಷ್ಟೇ, ಕಣ್ಣೀರು ಹಾಕಿದ್ರು ಕೂಡ ಅಷ್ಟೇ. ಈಗ ಸಿಬ್ಬಂದಿ ಕೇಳಿಸ್ಕೊಳ್ಳಲ್ಲ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಜೆಸಿಬಿ ತಂದು ಎಲ್ಲವನ್ನ ಕೂಡ ತೆರವು ಮಾಡ್ತಾ ಇರುವಂತಹ ದೃಶ್ಯ.